ಸೊ ಗೈಸ್ ಇವರಪ್ಪ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಆ್ಯಂಡ್ ಕಂದಾಲ ಜ್ಯುವೆಲ್ರಿಗೆ ಬಂದ್ವಿ. ಇಲ್ಲಿ ಬಿಟ್ಟು ಯಾರಿದು ಪಪ್ಪ? ಅವ್ರು ಫೋನ್ ಮಾಡ್ಬೇಕಾಗಿತ್ತು ಎಲ್ಲಿದ್ದಾರೆ ಅಂತ. ಸೊ ಗೈಸ್ ನನ್ನ ಮೈದ್ನ ಅವರು ಬರೋದು ಲೇಟು, ಹಾಗಾಗಿ ಇಲ್ಲೆಲ್ಲರೂ ಸ್ವಲ್ಪ ಚಾಟ್ಸ್ತೀನಿ ಏನಾದ್ರು ಇದೆಯಾ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬಾ, ಗೋಲ್ಗುಪ್ಪ ಇಟ್ಟಿದ್ದಾರೆ. ಏನಿದೆ ಇಲ್ಲಿ? ಗೋಲ್ಗುಪ್ಪ ನಾನು ಗೋಲ್ಗುಪ್ಪ ತಿನ್ನೋಣ? ನನಗೂ ಬೇಡ, ನಾನು ತಿನ್ನೋದಿಲ್ವಲ್ಲ. ಒಂದು ಪ್ಲೇಟ್ ತೊಗೊಂಡು ಇಬ್ಬರು ಶೇರ್ ಮಾಡೋಣ. ಸೊ ನಾನು ಜಾಸ್ತಿ ತಿನ್ನಲ್ಲ ಗೈಸ್ ಗೋಲ್ಗುಪ್ಪಾಸ್ ಎಲ್ಲ. ಸೊ ಗೋಲ್ಗುಪ್ಪ ತಿನ್ನೋದಕ್ಕೆ ಬ್ಯಾಟಿಂಗ್ ಶುರು ಮಾಡಿದ್ವಿ. ಸೊ ಗೈಸ್ ನಾನು ಜಾಸ್ತಿ ಗೋಲ್ಗುಪ್ಪ ಎಲ್ಲ ನನಗೆ ಇಷ್ಟ ಇಲ್ಲ. ಪಾನಿಪುರಿ ಚಿಕ್ಕ ವಯಸ್ಸಲ್ಲಿ ತುಂಬ ತಿಂತಿದ್ದೆ, ಬಟ್ ಈಗ ಯಾಕೋ ಇಷ್ಟ ಇಲ್ಲ. ಸೊ ರೇರ್, ಬಟ್ ಬಂದಿದ್ವಲ್ಲ ಹೊರಗಡೆ ಅಂದ್ಬಿಟ್ಟು ತಿಂದ್ವಿ. ಆ್ಯಂಡ್ ನನ್ನ ಮಗ ಕೂಡ ಬಾರಿಸ್ತಾ ಇದ್ದಾನೆ. ನನಗೆ ಚಿಕ್ಕ ಪೂರಿ ಕೊಟ್ಟು ಚೇರ್ ಮೇಲೆ ಕುಂಡಿಸ್ಬಿಟ್ಟಿದ್ವಿ. ಆ್ಯಂಡ್ ನಾವು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇದರಲ್ಲಿ ನನಗೇನಂದ್ರೆ ಲಾಸ್ಟಲ್ಲಿ ಏನೋ ಕೊಡ್ತಾರಲ್ಲ ಪೂರಿಗೆ ಇದೆಲ್ಲ ಹಾಕಿ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ತಿಂದ್ವಿ. ಸೊ ಗೈಸ್ ನೀವೇನಾದ್ರು ಒಡವೆ ತೊಗೋಬೇಕಂದ್ರೆ ನೀವು 4th ಬ್ಲಾಕ್ ಬಂದುಬಿಡಿ. ಸೊ ಇಲ್ಲಿ DRN ಜ್ಯುವೆಲ್ರಿ ಅಂತೆ, ಇಲ್ಲಿ ಕ್ಯಾರೆಟೆಲ್ಲನ್ ಅಂತೆ, ಇಲ್ಲಿ ಲಲಿತಾ ಅಂತೆ, ಆ ಕಡೆ ನವರತ್ನ ಇದೆ, ಕಾಣಿಸ್ತಿದೆ ಅನಿಸುತ್ತೆ. ಅಲ್ಲಿ ನವರತ್ನ ಇದೆ, ಮತ್ತು ಇಲ್ಲಿ ಯಾವುದೋ ಸಿಲ್ವರ್ದು ಜ್ಯುವೆಲ್ರಿ ಇದೆ. ಸುತ್ತ ನಿಮಗೆ ಬರೀ ಇದೆ ಗೈಸ್. ಆ್ಯಂಡ್ ನನ್ನ ಮಗ ಪಾನಿಪುರಿ ತಿಂತಿದ್ದಾನೆ. ಸೊ ಈಗ ಕಂದಾಳಗೆ ಹೋಗ್ತಾ ಇದ್ದೀವಿ ಗೈಸ್. ಇದು 2ನೇ ಸಲ ಬರ್ತಾ ಇರೋದು. ಸೊ ಗೈಸ್ ಹೋಗಿದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದು ಬ್ಯಾಂಗಲ್ ಗೈಸ್. ಸೊ ಬಳೆಗಳು, ವೆರೈಟಿ ಟೈಪ್ ಆಫ್ ಬಳೆಗಳಿತ್ತು, ನೆಕ್ ಪೀಸ್ ಇತ್ತು, ಚೋಕರ್ಸ್ ಇತ್ತು. ಆ್ಯಂಡ್ ನನಗೆ ಬಳೆ ಇಷ್ಟ ಆಯಿತು, ಬಟ್ ಸಿಂಗಲ್ ಬಳೆ ನೋಡೋಣ ಅಂತ ಇದ್ದೆ. ಬಟ್ ಸಿಂಗಲ್ ಬಳೆ ಟ್ರೈ ಮಾಡಿದೆ ನೋಡಿ. ಅದು 8 ಗ್ರಾಮ್ ಇದ್ದು, ಬಟ್ ತುಂಬಾ ತೆಳ ಇತ್ತು. ಲೈಕ್ ಡೈಲಿ ಯೂಸ್ಗೂ ಕೂಡ ಹಾಕ್ಕೊಳಕ್ಕಾಗೋದಿಲ್ಲ. ಆ್ಯಂಡ್ ನೋಡ್ತಾ ಇದ್ದೀರಾ ಎಷ್ಟು ವೆರೈಟಿ ಟೈಪ್ ಆಫ್ ಬಳೆ ಇದೆ ನೋಡಿ. ಇದು ಒಂದು ಸಿಂಗಲ್ ಬಳೆ ನೋಡಿದೆ, ಜಸ್ಟ್ ಕಮ್ಮಿ ರೇಟ್, ಇದು 8 ಗ್ರಾಮ್ ಅಂತ ಹೇಳಿದ್ರು. ಸೊ ಬಟ್ ಏನೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡಿದೆ. ಆ್ಯಂಡ್ ಅದೆಲ್ಲ ನೀವು ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಸಿಂಗಲ್ ಬಳೆಗಳು ಗೈಸ್. 1 ಗ್ರಾಮ್ ಬಂದು 8,040 ರೂಪಾಯಿ ಗೈಸ್. ಓ ಮೈ ಗಾಡ್, ಈಗಾದರೆ ಹೇಗೆ ನಾವು ತಗೊಳ್ಳೋದು? ಆ್ಯಂಡ್ ನೋಡ್ತಾ ಇದ್ದೀರಾ ವೆರೈಟಿ ಟೈಪ್ ಆಫ್ ಡಿಸೈನ್ಸ್ ಇದೆ ಸಿಂಗಲ್ ಬಳೆ. ಆ್ಯಂಡ್ ಜೋಡಿ. ಹಾಯ್ ಹಾಯ್ ಅನಿ, ನೋಡಿ ಒಂದು ಸ್ವಲ್ಪ ಯಾಕೆ. ಸೊ ಈಗ ಬ್ರೇಸ್ಲೆಟ್ ನೋಡೋಕೆ ಬಂದಿದ್ದೀರಾ? ಸೊ ಗೈಸ್ ಈಗ ಬ್ರೇಸ್ಲೆಟ್ ನೋಡಲಿಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ನೋಡ್ತಾ ಇದ್ದೀರಾ, ಇದು ನಿಮಗೆ ನಾವು ಬೇಕಾಗಿರೋದು ಜಸ್ಟ್ 15 ಗ್ರಾಮಲ್ಲಿ ಬೇಕಾಗಿತ್ತು, ಇಬ್ಬರಿಗೂ 15 ಗ್ರಾಮ್. ಆ್ಯಂಡ್ ನೀವು ಇವಾಗ ನೋಡ್ತಾ ಇರೋದು ಇದು ಬಂದು 25 ಗ್ರಾಮ್ ಹೇಳಿದ್ರು. ಸೊ 25 ಗ್ರಾಮ್ಗೆ ಬಜೆಟ್ ಇಲ್ಲ, ಯಾಕಂದರೆ 1 ಗ್ರಾಮ್ ಗೋಲ್ಡು 8,040 ರೂಪಾಯಿ. ಹೇಗೆ ತೊಗೊಳ್ಳೋದು ನಮ್ಮಂಥವ್ರು? ಆ್ಯಂಡ್ ನಾವು ಸ್ಕೀಮ್ ಹಾಕಿದ್ವಿ ಗೈಸ್, 5,000, 10,000, 15,000 ಈ ಥರ ಎಲ್ಲ. ನಿಮ್ಗೆ ಯಾವ ಥರ ಬೇಕೋ ಸ್ಕೀಮ್ ಆ ಥರ ಇದೆ. ಸೊ ನಾವು 10,000 ಕಟ್ಟೋದು, 16-17 ಗ್ರಾಮ್ ಬರುತ್ತೆ, 16 ಅಂದ್ಕೊಳ್ಳಿ. ಸೊ ಈ ಥರ ಸ್ಕೀಮಲ್ಲಿ ನೋಡಿ ಕಟ್ಟಿ ಈ ಥರ ನಾವು ತೊಗೋತಿರೋದು. ಬಿಕಾಸ್ ನಮ್ಮ ಬಜೆಟ್, ನಾವಿರೋ ಪರಿಸ್ಥಿತಿಯಲ್ಲಿ ಒಂದೇ ಸಲ ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗಲ್ಲ. ಅಟ್ಲೀಸ್ಟ್ ಸ್ಕೀಮ್ ಅಂದರೆ ತಿಂಗಳು ನಾವು ಈ ಥರ ಕಟ್ಕೊಂಡು ಹೋದರೆ ನಮಗೂ ಕೂಡ ವರ್ತ್ ಇರುತ್ತೆ. ಸೊ ಒಂದು ಭಯ ಇರುತ್ತೆ, ಓಕೆ ಸ್ಕೀಮು ಕಟ್ಕೊಂಡು ಹೋಗೋಣ ಅಂತ ಆಗುತ್ತೆ. ಸೊ 1.5 ವರ್ಷ, 1.25 ವರ್ಷ ವೆಯ್ಟ್ ಮಾಡಿ ಈಗ ನಾವು ತೊಗೋತಾ ಇರೋದು. ಆ್ಯಂಡ್ ಇದು ನೋಡಿ, ಇದು ಹಾಗೆ ನೋಡ್ತಾ ನೋಡ್ತಾ ತಾಳಿ ಡಿಸೈನ್ಸ್ ಇತ್ತು. ಎಲ್ಲ 8 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ 8ರಿಂದ ನಿಮ್ಗೆ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮ್ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ನೆಕ್ಲೆಸ್ ಎಲ್ಲ ಇತ್ತು. ಆ್ಯಂಡ್ ಇದೆಲ್ಲ ಮೇಕಿಂಗು, ವೇಸ್ಟೇಜ್ ಎಲ್ಲ ಆಗದಿರೋ ಕೆಲಸ ನಮ್ಗಳಿಗೆ. ಆ್ಯಂಡ್ ಇದೆಲ್ಲ ತೊಗೊಂಡ್ವಿ. ಆ್ಯಂಡ್ ಫೈನಲಿ ಸೆಲೆಕ್ಟ್ ಮಾಡಿದ್ರು. ಸೊ ಇದು ನಾನು ಚಿಕ್ಕ ಮೈದನ್ನ ಇದು ತೊಗೊಳ್ಲಿಲ್ಲ, ಬೇರೆ ತೊಗೊಂಡ್ರು, ಮಾಮೂಲಿ ಎಲ್ಲ ಚೆಕ್ ಮಾಡಿದ್ರು.
ಆ್ಯಂಡ್ ಹಾಗೆ ಹೋಗ್ತಾ ಹೋಗ್ತಾ ವಾಚ್ ನೋಡಿದೆ ನಮ್ಮ ಯಜಮಾನ್ರಾಗ ಹಂಗೆ ಒಂದು ಚಿನ್ನದ ವಾಚ್ ತಗೊಳ್ಳಿ ಅಂತ. ಅವ್ರ ಗಂಡಸು ರಿಯಾಕ್ಷನ್ ನಿಮಗೆ ಗೊತ್ತಲ್ಲ, ಚಿನ್ನದ ವಾಚ್ ಎಲ್ಲ ಇತ್ತು, ಡೈಮಂಡ್ಸ್ ಅಂತೆ ಅದೆಲ್ಲ ಒಳಗಡೆ ಇರೋದು. ಸರಿ ಚಿನ್ನದ ವಾಚ್ ಎಲ್ಲ ಈ ಒಂದು ತೊಗೊಳೋದಕ್ಕೆ 2 ವರ್ಷ ಕಾಯ್ಬೇಕು, ಇನ್ನು ಚಿನ್ನದ ವಾಚಿಗೆ ಬೇರೆ ಹೋದ್ವಿ. ಆ್ಯಂಡ್ ಇದಾದಮೇಲೆ ನಮ್ಮ ಸೆಲೆಕ್ಷನ್ಗೆ ನಾನು ಬಂದೆ. ಆ್ಯಂಡ್ ಇದೆಲ್ಲ ಬ್ಯಾಂಗಲ್ಸ್, ಇದೆಲ್ಲ 45 ಗ್ರಾಮ್ ಇದೆ ಈ ಪೇರ್ಗೆ. ಆ್ಯಂಡ್ ಈಗ ನಾನು ಓಲೆ ನೋಡೋಣ ಅಂತ ನೋಡ್ತಿದ್ದೀನಿ. ಆ್ಯಂಡ್ ಓಲೆ ನೀವು ನೋಡ್ತಾ ಇದ್ದೀರಿ, ಇದೆಲ್ಲ ಆ್ಯಂಟಿಕ್ ಪೀಸ್ ಗೈಸ್. ಆ್ಯಂಟಿಕ್ ಪೀಸ್ಗೆ ಮೇಕಿಂಗ್ ಚಾರ್ಜಸ್ ಆಗ್ತಾರೆ, ಅದರಲ್ಲಿ ನಿಮಗೆ ಕಮ್ಮಿ ಮಾಡಿಕೊಡ್ತಾರೆ. ಇವ್ರು ಯಾರೋ ಬೇರೆಯವರು ಇದ್ರು ಗೈಸ್, 10 ರೂಪಾಯಿನೂ ಸರಿಯಾಗಿ ಕಮ್ಮಿನೇ ಮಾಡಲಿಲ್ಲ. ಚೌಕೇಸಿ ಮಾಡಿ 9:30 ಆಗೋಗಿತ್ತು. ಸೊ ಎಲ್ಲ ಕ್ಲೋಸಿಂಗ್ ಟೈಮ್ ಬಂದಿತ್ತು. ನಾವು ಹೋಗಿದ್ದೆ 7:30 ಆಗೋಗಿತ್ತು, ಅವ್ರು ಬರೋದು ಲೇಟ್ ಆಗಿತ್ತು ಅಂತ. ಸೊ ನೀವು ನೋಡ್ತಾ ಇದ್ದೀರಿ ಈ ಲಕ್ಷ್ಮೀ ಓಲೆ ನೋಡೋಣ ಅಂದ್ಬಿಟ್ಟು ನೋಡಿದೆ. 8 ಗ್ರಾಮ್ ಇದೆ ಗೈಸ್ ಇದು. ಸೊ ನೋಡಲಿಕ್ಕೆ ಚೆನ್ನಾಗಿತ್ತು. ಸೈಡಲ್ಲಿ ಇಟ್ಟೆ. ಬೇರೆ ಎಲ್ಲ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ನಿಮಗೆ ಏನಾದರೂ ಡಿಸೈನ್ಸ್ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆ್ಯಂಡ್ ನೆಕ್ಸ್ಟ್ ಯಾವಾಗಾರ ತೊಗೋಬೋದು. ಸೊ ನನಗೆ ಅದು ಪಕ್ಕಕ್ಕಿಟ್ಟೆ, ಬಟ್ ಸ್ಟಿಲ್ ಇನ್ನೂ ಬೇರೆ ನೋಡೋಣ ಅಂದ್ಬಿಟ್ಟು ನಮ್ಮ ಹೆಣ್ಮಕ್ಳು ಗೊತ್ತಲ್ಲ, ಒಂದೇ ಸಲ ಎಲ್ಲ ಚಾಯ್ಸ್ಗೆಲ್ಲ ಇದಾಗೋದಿಲ್ಲ. ಸೊ ಸರಿ ಅಂದ್ಬಿಟ್ಟು ಇನ್ನೂ ಬೇರೆ ಬೇರೆದು ಹಾಗೆ ನೋಡಿದೆ. ಅವರು ತೋರಿಸ್ತೇನೆ ಅಂತ, ಓಕೆ ನೋಡೋದಕ್ಕೇನು ಅಂದ್ಬಿಟ್ಟು ನೋಡ್ತಿದ್ದೆ. ಆ್ಯಂಡ್ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಓಲೆ ಆಗಿರ್ಬೋದು ಎಲ್ಲ ಆಗಿರ್ಬೋದು ಗೈಸ್. ಬಟ್ ನಾನು ನೋಡ್ತಿದ್ದೆ ಯಾವ್ದು ಚೆನ್ನಾಗಿರುತ್ತೆ ಚಿಕ್ಕದು. ನನಗೆ ಸ್ಟಡ್ ಟೈಪ್ ಇಷ್ಟ, ಅದೆಲ್ಲ ಏನೋ ಆಫ್ ಜುಮ್ಕಿ ಅಂತ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ, ಬಟ್ ನನಗೆ ಅದೆಲ್ಲ ಇಷ್ಟ ಆಗಲಿಲ್ಲ. ಈ ಥರ ಸ್ಟಡ್ ಟೈಪ್ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಚೆನ್ನಾಗಿದೆ ಅಂತ ಅಂದರು. ಸೊ ಇದಾದಮೇಲೆ ನನ್ನ ಮೈದನ್ನ ಇನ್ನೊಬ್ಬರು ಉಂಗುರ ತೊಗೊಳ್ಳೋಣ ಅಂತಂದರು, ಬಿಕಾಸ್ ಅವ್ರ ಬ್ರೇಸ್ಲೆಟ್ ಬೇರೆ ಮೆನ್ಸ್ ಕಲೆಕ್ಷನ್ ಕೂಡ ಈ ಥರ ಇದೆ ನೋಡ್ತಾ ಇದ್ದೀರಾ. ಇದು ಸಿಂಪಲ್ಲು 4 ಗ್ರಾಮ್ 5 ಗ್ರಾಮ್. ಆ್ಯಂಡ್ ಫೈನಲಿ ಒಂದು ಉಂಗುರ ಸೆಲೆಕ್ಟ್ ಮಾಡಿದ್ವಿ. ಮಾಡಾದ್ಮೇಲೆ ನೋಡಿ ಈ ಬ್ರೇಸ್ಲೆಟ್ ಅವ್ರು ತೊಗೊಂಡಿದ್ದಾರೆ. ಸೊ ಗೈಸ್ ಫೈನಲಿ ಆಯಿತು, 9 ಗಂಟೆ ಆಗೋಗಿತ್ತು. ಆ್ಯಂಡ್ ಇದಕ್ಕೆಲ್ಲ ಒಂದು ಸ್ವಲ್ಪ ಬೇಗನೆ ಬಂದು ನಿಧಾನಕ್ಕೆ ಶಾಪಿಂಗ್ ಮಾಡ್ಕೋಬೇಕು ಗೈಸ್, ಬಿಕಾಸ್ ಅಂಗಡಿ ಕ್ಲೋಸಿಂಗ್ ಟೈಮ್ ಎಲ್ಲ ಕ್ಲೋಸ್ ಮಾಡ್ತಿದ್ರು. ತುಂಬ ಜನ ನಮ್ಮನ್ನ ಬೈಕೊಂಡ್ರೇನೋ. ಬಿಟ್ಟು ಹಾಯ್ ಹೇಳು. ಸೊ ಗೈಸ್ ಫೈನಲಿ ಶಾಪಿಂಗ್ ಆಯಿತು. ಸೊ ಫೈನಲಿ ಎಲ್ಲ ಗೋಲ್ಡ್ ವೆಯ್ಟ್ ನೋಡ್ತಾರೆ. ಆ್ಯಂಡ್ ಅವ್ರದ್ದು ಇಬ್ಬರದ್ದು ಸೇರಿ ಇಷ್ಟಿತ್ತು ಗೈಸ್. ಆ್ಯಂಡ್ ಇದ್ರ ಮೇಲೆ ನಾವೇ ಎಕ್ಸ್ಟ್ರಾ ಲೈಕ್ 80,000 1 lakh ಈ ಥರ ಆಗೋಯಿತು. ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಿ ಆಗಿದೆ ಒಂದು ಗೈಸ್. ನಿಜವಾಗ್ಲೂ ಒಡವೆ ಅಂಗಡಿ ತುಂಬಾ, ಬಟ್ ಏನಂತಂದರೆ ಒಡವೆ ತೊಗೊಂಡು ಅದೊಂದು ಸೇಫ್ಟಿ. ಮುಂದೆ ಏನಾದ್ರು ರೇಟ್ ಜಾಸ್ತಿ ಆಗ್ತಿದ್ರೆ ನಮಗೆ ಅನುಕೂಲ, ಏನಾದ್ರು ಕಮ್ಮಿ ಆಯ್ತಂದರೆ ಅಯ್ಯೋ ಅಷ್ಟೇ. ಸೊ ಯಾಕೆ ಕಷ್ಟಕ್ಕಂತೂ ಇನ್ಕಮ್ ಆಗುತ್ತೆ. ಒಂದು ಟೈಮಲ್ಲಿ ದುಡ್ಡಿಲ್ಲ ಅಂದಾಗ ಅಟ್ಲೀಸ್ಟ್ ಒಡವೆಗಳು ನಮಗೆ ಹೆಲ್ಪ್ ಆಗಿಬರುತ್ತೆ. ಸೊ ಫೈನಲಿ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಪ್ರೊಸೀಜರ್ ಏನೇನೋ ನಡೀತಿತ್ತು. ಆ್ಯಂಡ್ ತಗೊಂಡು ಬಂದ್ವಿ. ಬಟ್ ಏನಂತಂದರೆ ಏನು ಒಡವೆ ಇನ್ನೂ ಮುಂದಕ್ಕೆ ಹೋಗ್ತಿದ್ರೆ ಜಾಸ್ತಿ. ಆ್ಯಂಡ್ ನಾವೆಲ್ಲ ಫುಲ್ ಕ್ಯಾಶ್ ತೊಗೊಂಡು ಆಗೋದಿಲ್ಲ. ಅಂದರೆ ನನ್ನ ಮೈದನ್ನ ಇಸ್ಕೊಂಡು ಪಾಪ ವರ್ಷನ 1-2 ವರ್ಷ ನಾವು ಅವರು ಕಟ್ಟಿ ಈಗ ತೊಗೊಂಡ್ವಿ. ಸೊ ಒಂಥರ ಖುಷಿ ಇತ್ತು. ಆ್ಯಂಡ್ ಇದಾದಮೇಲೆ ಇದಾದಮೇಲೆ ನಾವು ಗಾಂಧಿ ಬಜಾರ್ಗೆ ಹೋಗಿದ್ವಿ, ಬಿಕಾಸ್ ಟೈಮ್ ಆಗೋಗಿತ್ತು 9:30. ಆ್ಯಂಡ್ ಅವರು ರೂಮ್ಗೆ ಹೋಗಬೇಕಾಗಿತ್ತು. ಆ್ಯಂಡ್ ನಾವು ಮನೆಗೆ ಬಂದು ಅಡುಗೆ ಮಾಡೋದು ಲೇಟ್ ಆಗೋಗುತ್ತೆ ಅಂದ್ಬಿಟ್ಟು ಸೊ ಅಲ್ಲೇ ಗಾಂಧಿ ಬಜಾರ್ ಹತ್ರ ಭರ್ಜರಿ ಊಟ ಅಂತ ಇದೆ. ಆ್ಯಂಡ್ ಅಲ್ಲಿ ಹೋಗಿಟ್ಟು 250 ರೂಪಾಯಿಗೇನು ಅನ್ಲಿಮಿಟೆಡ್ ಫುಡ್ ಸಿಕ್ಕುತ್ತೆ, ಎಷ್ಟಾದರೂ ಊಟ ಮಾಡ್ಕೊಬರ್ಬೋದು. ಬಟ್ ಅಲ್ಲಿ 11 ಗಂಟೆಗೇನೋ ಕ್ಲೋಸ್ ಇತ್ತು. ಸೊ ಬೇಗ ಹೋದ್ವಿ. ಆ್ಯಂಡ್ ಇದು 2ನೇ ಸಲ, ಮುಂಚೆನೇ ನಾನು ನಿಮಗೆ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಸೊ ಟೇಸ್ಟಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ, ಎಲ್ಲ ಟೇಸ್ಟು ಚೆನ್ನಾಗಿರುತ್ತೆ.
ಊಟನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅವರು ಚಿಕ್ಕಪ್ಪನ ಜೊತೆ ಆಡ್ತಿದ್ದಾನೆ. ಆ್ಯಂಡ್ ಕೆಳಗಡೆ ಟೋಕನ್ ಕೊಡ್ತಾರೆ ಸೊ ನೀವು ಟೋಕನ್ ತಗೊಂಡು ಫಸ್ಟ್ ಫ್ಲೋರ್ಗೆ ಬರಬೇಕಾಗುತ್ತೆ. ಆ್ಯಂಡ್ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರೆ ಗೈಸ್. ಆ್ಯಂಡ್ ಕೈಯೆಲ್ಲ ತೊಳೆದು ನಿಮ್ಗೆ ಈವನ್ ವಾಟರ್ ಬಾಟ್ಲ್ ಕೂಡ ಫ್ರೀ. ಆ್ಯಂಡ್ ಸೂಪ್ ಇದೆ, ಟೊಮೊಟೊ ಸೂಪು, ವೆಜಿಟೇಬಲ್ಸು, ನಿಮ್ಗೆ ಯಾವ್ದು ಇಷ್ಟನೋ ನೀವು ಅದು ತೊಗೋಬೋದು. ಆ್ಯಂಡ್ ಎಲ್ಲ ಸ್ವೀಟ್ಸ್ ಎಲ್ಲ ಪಾಯಸ ಏನನ್ನು ಸ್ವೀಟ್ಸ್ ಇದು ಕಂಪ್ಲೀಟ್ ವೆಜ್ ಗೈಸ್, ಇದು ನಾನ್ ವೆಜ್ ಅಲ್ಲ. ಆ್ಯಂಡ್ ಬರ್ಸ್ಲಿಕ್ಕೆ ಶುರು ಮಾಡಿದ್ರು, ನಾವು ಬಾರ್ಸೋಕ್ಕೆ ಶುರು ಮಾಡಿದ್ವಿ. ಸೊ ಆಲ್ರೆಡಿ ಸೂಪ್ ಅರ್ಧ ಕುಡ್ದಿದ್ದೀವಿ. ಆ್ಯಂಡ್ ಎಲ್ಲ ಒಬ್ಬಟ್ಟು ಕೊಡ್ತಾರೆ, ಒಬ್ಬಟ್ಟು ಮತ್ತು ಪಲಾವ್, ಕೊನೆಯಲ್ಲಿ ಮೊಸರು ಕೊಡ್ತಾರೆ, ಪುಳೋಗ್ರೆ, ಆ್ಯಂಡ್ 4-5 ಥರದ್ದು 2 ಥರದ್ದು ಪಲ್ಯ, ಕೋಸಂಬರಿ ನೀವು ನೋಡ್ತಾ ಇದ್ದೀರಾ. ಸೊ ಎಲ್ಲ ಕೊಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಮಸಾಲೆ ದೋಸೆ. ಆ್ಯಂಡ್ ಪೂರ್ತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ ಗೈಸ್. ಪಲಾವ್, ಪುಳೋಗ್ರೆ, ಮೊಸರನ್ನ ಆ್ಯಂಡ್ ಅನ್ನ, ರಸಮ್ ಎಲ್ಲ ಇರುತ್ತೆ. ಸೊ ಎಲ್ಲ ತಿಂದ್ವಿ. ಆ್ಯಂಡ್ ಇವ್ರು ತಿನ್ನೋವರೆಗೂ ಅದು ಬೇರೆ ಬೇಗ ಬೇಗ ಬಡಿಸ್ತಿದ್ದೆ, ಬಿಕಾಸ್ ಅವರು ಕೂಡ ಟೈಮ್ ಆಗೋಗಿತ್ತು ಪಾಪ. ಸೊ ನಾವು ಸ್ವಲ್ಪ ನಿಧಾನಕ್ಕೆ ತಿಂದ್ಕೊಂಡು ಬಂದ್ವಿ. ಸೊ ಊಟ ಎಲ್ಲ ಮಾಡಾದ್ಮೇಲೆ ನಾವು ಕೆಳಗಡೆ ಹೋದ್ವಿ. ಅಲ್ಲೊಂದು ಐಸ್ ಕೂಡ ಇದೆ, ಅಲ್ಲಿ ಕೋನ್ ಐಸ್ ಥರ ಕೊಟ್ಟರು. ಸೊ ಸ್ಟ್ರಾಬೆರಿ ವೆನಿಲಾ ಫ್ಲೇವರ್ದು ಕೋನ್ ಐಸ್ ತೊಗೊಂಡು, ಇದು ಕೂಡ ಕಂಪ್ಲೀಟ್ ಫ್ರೀ. ಒಂದು 240 ರೂಪಾಯಿಲಿ ಆ್ಯಡ್ ಆಗಿರುತ್ತೆ. ಸೊ ಎಲ್ಲ ಕ್ಲೋಸಿಂಗ್ ಟೈಮ್ ಗೈಸ್, ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದು, ನಾವು ಲೇಟಾಗಿ ಹೋಗಿದ್ವಲ್ಲ. ಸೊ ಎಲ್ಲ ಕ್ಲೋಸಿಂಗ್ ಟೈಮ್ ಆಯಿತು. ಆ್ಯಂಡ್ ಐಸ್ ಕ್ರೀಮ್ ತೊಗೊಂಡು ಸೊ ಗೈಸ್ ಕೋನ್ ಐಸ್ ಕೊಟ್ಟರು. ನಮ್ಮ ಸ್ಟ್ರಾಬೆರಿ ಫ್ಲೇವರ್ ಗೈಸ್, ಇವರಿಬ್ರದ್ದು ವೆನಿಲಾ, ನಮ್ಮಿಬ್ರದ್ದು ಸ್ಟ್ರಾಬೆರಿ. ಇವಂದು ಖಾಲಿ ಕೋನು. ಸೊ ಎಲ್ಲ ಕ್ಲೋಸ್ದಾಗಿ ಹೋಗಿದೆ ಗೈಸ್, ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಈವ್ನಿಂಗ್ ಇವತ್ತು ಚೆನ್ನಾಗಿತ್ತು. ಸೊ ಎಲ್ಲ ತಿಂದ್ಬಿಟ್ಟು ಮನೆ ಕಡೆ ಪಯಣ. ಚೆನ್ನಾಗಿತ್ತು, ಎಲ್ಲ ಗಿಫ್ಟ್ ಕೊಡ್ಕೊಂಡು. ಸೊ ಹೋಪ್ ಗೈಸ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದು ಚಿಕ್ಕ ಔಟ್ಡೇಟ್ ಹೋಗಿದ್ವಿ ನೈಟು. ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.